ಮುಂದುವರಿಸುತ್ತಾ ನಾನು ತಾಲೂಕು ಸಮಿತಿಯ ಸದಸ್ಯರಾದ ಫಿರ್ದೌಸ್ ಪಾಷಾ ಅವರಿಗೆ आज यहाँ प्रोटेस्ट कर रही। हमारा प्रोटेस्ट आज हमारा 3 बजे था जब हमारे डिपार्टमेंट से फ़ोन आया कि कहीं राजानगर में कोई फैक्ट्री जल गई करके हमें लेट करने की वजह से आज़ाद नगर में तो 4 बजे शुरू करें हमें। तो बताने का मतलब यह है कि जो चिरन पटेल का MLA जो मुसलमानों के खिलाफ जो अंदर जहर भर के रखा है उसके खिलाफ हम एक प्रोटेस्ट कर रहे हैं। यहाँ यहीं पर ख़त्म करना ये ऐसा कांग्रेस को हमें 90% वोट देकर जिताए हमने। आज जो कहीं भी हाँ हमारे आज़ादी नहीं है इधर, कहीं लीचिंग करके मारा जा रहा है, कहीं और जगह पर जुल्म हो रहा है। हाँ वत्ता करने के बावजूद कि हमारे ऊपर कोई बात करने वाला नहीं है, मगर हमारी पार्टी LGP है हक की आवाज़ के लिए हर वक्त खड़ी है इंशाअल्लाह। जिंदाबाद जिंदाबाद बात करने के लिए जो मौका दिया हमारे शुक्रिया अदा करता हूँ। अस्सलाम वालेकुम ಪ್ರತಿಭಟನೆಯನ್ನು ಮುಂದುವರಿಸುತ್ತಾ ನಾನು ವಾರ್ಡ್ ನಂಬರ್ 28 ಖಾಜಾ ಮೊಯಿನುದ್ದೀನ್ ಅವರಿಗೆ ಕೇಳಿಕೊಳ್ಳುತ್ತೇನೆ, ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕೆಂದು ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಈ ದಿನ ನಾವು ಇಲ್ಲಿ ಸೇರಿರುವ ಉದ್ದೇಶ ಏನೇನು ಪಟ್ಟಣದಲ್ಲಿ ಒಬ್ಬ ಸಂಘಿ ಮನಸ್ಥಿತಿ ಸಂವಿಧಾನ ವಿರೋಧಿ MLA ಶಾಸಕರು ಮುಸ್ಲಿಂ ವಿರೋಧಿ ಮಾತನಾಡಿದ್ದಾರೆ. ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ಮುಸ್ಲಿಂ ಕೆಲಸಗಳು ಮಾಡಿಕೊಟ್ರೆ ನಿಮಗೆ ನೇಣಿಗೇರಿಸ್ತೀನಿ ಅಂದ್ಬಿಟ್ಟು ಗೆಲ್ಗೇರಿಸ್ತಿದ್ದಾರೆ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಥ ಸಂಘಿ ಮನಸ್ಥಿತಿಗಳನ್ನು ಇಟ್ಕೊಂಡಿರೋದು ಭಾಳ ನಾಚಿಕೆಗೇಡು. ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಿ ನಿಮ್ಮ ಪಾರ್ಟಿಯನ್ನು ನಿಮ್ಮ ಪಕ್ಷವನ್ನು ಇವರು ಹೆಸರುಗೆಡ್ತಾ ಇದ್ದಾರೆ, ಪಕ್ಷದ ಹೆಸರನ್ನು ಕೆಡ್ತಾ ಇದ್ದಾರೆ. ಇಂಥ ಮನಸ್ಥಿತಿ ಇರೋರನ್ನ ಒತ್ತು ಓಡಿಸ್ಬೇಕು. ಇವರು ಹೇಳಿರೋದೇನೆಂದರೆ ಮುಸ್ಲಿಂ ಅರ್ಜಿಗಳು ಸರ್ಕಾರದಿಂದ ಆಹ್ವಾನ ಬಂದಿದೆ, ಮನೆಗಳಿಗೆ ಅರ್ಜಿಗಳಾಕಿ ಅಂತ. ಎಲ್ಲ ಬಡವರು, ಎಲ್ಲ ಜಾತಿ ಧರ್ಮದವರು, ಧರ್ಮ ಕೇಳಿಲ್ಲ ಅಲ್ಲಿ ಎಲ್ಲ ವರ್ಗದವರು ಮನೆಗಳಿಗೆ ಅರ್ಜಿಗಳಾಕಿ ಎಂದು ಪ್ರಕಟಣೆ ಬಂದಿದೆ. ಅದರಲ್ಲಿ ಎಲ್ಲರೂ ಆಗ್ತಾ ಇದ್ದಾರೆ. ಅದರಲ್ಲಿ ಹೋಗ್ಬಿಟ್ಟು ಇವರು ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ. ಮುಸ್ಲಿಮ್ಸ್ ಅವ್ರು ಯಾರನ್ನ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಮನೆಗಳು ಕೊಡೋದಾಗಲಿ, ಜಮೀನು ಮಂಜೂರಾತಿ ಮಾಡೋದಾಗಲಿ ಏನು ಕೊಡಬೇಡಿ. ಅದು ಉಳುಮೆ ಯಾರು ಮಾಡ್ತಾ ಇದ್ದಾರೆ ರೈತರು ಅವ್ರಿಗೆ ಜಮೀನು ಅಂತ ಕಾನೂನು ಬಂದಿದೆ. ಆ ಕಾನೂನಿನ ಅಡಿಯಲ್ಲಿ ಜನರು ಎಲ್ಲರೂ ಸೇರಿ ಅರ್ಜಿ ಹಾಕ್ತಾರೆ. ಎಲ್ಲ ಜಾತಿ ಧರ್ಮದವರು ಆಗ್ತಾರೆ. ಅದು ಜಾತಿ ಭೇದ ಏನಿಲ್ಲ. ಎಲ್ಲ ಮನುಷ್ಯರು, ಎಲ್ಲ ಮನುಷ್ಯ ಜಾತಿಯವರು, ಎಲ್ಲ ಕಷ್ಟಪಡೋರು ಎಲ್ಲರೂ ಅದಕ್ಕೆ ಅರ್ಜಿ ಹಾಕ್ತಾರೆ. ಅದು ಎಲ್ಲರ ಜನ್ಮಸಿದ್ಧ ಹಕ್ಕೋದು. ಸಂವಿಧಾನ ನಮಗೆಲ್ಲ ಹಕ್ಕು ಕೊಟ್ಟಿದೆ, ಎಲ್ಲರೂ ಕಾಮನ್ ಆಗಿ ಅರ್ಜಿ ಹಾಕ್ಬೋದು ಅಂತ. ಈ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಯಾವುದೇ ಅಧಿಕಾರಿ ಇವರು ಮುಸ್ಲಿಂ ಜನಾಂಗದವ್ರಿಗೆ ಮಂಜೂರು ಮಾಡಿಕೊಟ್ರೆ ಜಮೀನು ಅವ್ರಿಗೆ ಗೆಲ್ಗೇರಿಸಿ ಅಂದ್ಬಿಟ್ಟು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂತಹ ಸಂಘಿ ಮನಸ್ಥಿತಿ ಇರುವಂಥ MLAಗೆ ಶೀಘ್ರವೇ ಅವರು ಕಾಂಗ್ರೆಸ್ಸಿಂದ ವಜಾ ಮಾಡಬೇಕು, ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ದಿವಸ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ವಂದಿಸ್ತೇವೆ. ಕೆಲವು ದಿನಗಳ ಹಿಂದೆ ಒಂದು ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅಸಭ್ಯವಾಗಿ ವರ್ತಿಸಿ ರಾಜ್ಯರ ಕಾಲದಿಂದ ಸಾಗುವಳಿ ಮಾಡ್ಕೊಂಬಂದ ಜಮೀನಿನಲ್ಲಿ ರೈತರು, ಒಂದು ಮುಸ್ಲಿಮ್ಸ್ ರೈತರು ಬಗೈರ್ ಹುಕುಂ ಸಾಗುವಳಿಯಲ್ಲಿ ಅರ್ಜಿ ಹಾಕಿದರು. ಈ ಅರ್ಜಿಯನ್ನು ಪರಿಗಣಿಸದೆ ಕೆಲವು ರೈತರು ಅದಕ್ಕೆ ದೂರು ನೀಡಿದರು. ಆ ದೂರಿನ ಮೇರೆಗೆ ಈ ಶಾಸಕರ ಕಂದಾಯ ಅಧಿಕಾರಿಗಳನ್ನಾಗಲಿ ಬೇರೆ ಅಧಿಕಾರಿಗಳನ್ನಾಗಲಿ ಈ ಅವರ ಹೆಸರಿನಲ್ಲಿ ನೀವು ಈ ಜಮೀನನ್ನು ಮಾಡಿಕೊಟ್ರೆ ನಿಮಗೆ ನೇಣಿಗೆ ಹಾಕ್ತೀನಿ, ಜೈಲಿಗೆ ನೇಣಿಗೆ ಹಾಕ್ತೀನಿ, ಗಲ್ಲಿಗೇರಿಸ್ತೀನಿ ಅಂತ ಒಂದು ಅವಾಚ್ಯ ಶಬ್ದಗಳಿಂದ ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿದ್ದಾನೆ. ಆದರೆ ಈ ಶಾಸಕನಿಗೆ ಗೊತ್ತಿಲ್ಲ
ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮ್ಸರ ಮತದಿಂದ ಒಂದು ಸಮುದಾಯ 92 ಭಾಗ ಮತದಿಂದ ಗೆದ್ದು ಬಂದು ಒಂದು ಕಾಂಗ್ರೆಸ್ ಶಾಸಕನಿಗೆ ಮಾನ ಮರ್ಯಾದೆ ಇಲ್ಲದ ಮಾತುಗಳನ್ನು ಮುಸ್ಲಿಮ್ಸರ ಬಗ್ಗೆ ಮಾತಾಡಿದ್ದಾನೆ. ಇದು ಲಾಯಕ್ಕಿಲ್ಲ. ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಸರ್ಕಾರ, BZ ಜಮೀರ್ ಅಹಮದ್ ಸರ್ಕಾರ ಒಂದು ಏನಿದೆ ಈ ತಕ್ಷಣವೇ ಈ ಶಾಸಕನ ಸ್ಥಾನದಿಂದ ಈ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ವಜಾಗೊಳಿಸಬೇಕು. ಇಂತಹ ಮಾತುಗಳನ್ನು ಮುಂದೆ ಯಾರು ಶಾಸಕರು ಮಾತನಾಡಬಾರದು. ಏಕೆಂದರೆ ಕರ್ನಾಟಕದಲ್ಲಿ ಬಂದಿರೋದು ಒಂದು ಸಮುದಾಯದಿಂದ 92 ಭಾಗದಿಂದ ಬಂದಿರೋದು. ಆದ ಕಾರಣ ಒಬ್ಬರ ಮುಸ್ಲಿಮ್ಸರಿಗೆ ರಿಸರ್ವೇಷನ್ ಕೊಡೋದಾಗಲಿ, ಏನೇ ಒಂದು ಗುಂಪು ಹತ್ಯೆ ನಡೀತಾ ಇದೆ ಮುಸ್ಲಿಮ್ಗಳ ಮೇಲೆ, ಒಂದು ಗೋಹತ್ಯೆಯಲ್ಲಿ ಮುಸ್ಲಿಮ್ಸರಿಗೆ ಸಾಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡದೆ ರಿಸರ್ವೇಷನ್ ಕೊಡದೆ ಇರುವ ಏನು ಒಂದು ಇಂತಹ ಶಾಸಕ ಈಗ ಇಂತಹ ಮಾತುಗಳನ್ನು ಆಡಿದ್ದಾನೆ. ಇಂತಹ ಶಾಸಕನಿಗೆ ಯಾವ ಹಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಶಾಸಕರು ಮಾತಾಡಿದ್ರೆ ಅವರಿಗೆ ಅನರ್ಹ ಮಾಡಬೇಕು ಮತ್ತು ಇಂತಹವರಿಗೆ ಶಾಸಕ ಸ್ಥಾನದಿಂದ ಅಲ್ಲ ಪಕ್ಷದಿಂದಲೇ ವಜಾಗೊಳಿಸಬೇಕಂತ SDPI ಕರ್ನಾಟಕ ರಾಜ್ಯದಿಂದ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತರಹದ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ದಂಡಾಧಿಕಾರಿ ಕಚೇರಿ ಮುಂದೆಯೂ ಸಹ ನಾವು ಆಗ್ರಹಿಸಿದ್ದಕ್ಕೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ ಏನು ಈ ಪ್ರತಿಭಟನೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಸೇರಿ ಸಮಯ 3 ಗಂಟೆಗೆ ಕೊಟ್ಟಿದ್ದರು. ಒಂದು ಆಕಸ್ಮಿಕವಾಗಿ ಬೆಂಕಿ ಅವಘಡವಾಗಿತ್ತು ಆಜಾದ್ ನಗರದಲ್ಲಿ. ತಡವಾಗಿ 4 ಗಂಟೆಗೆ ಒಂದು ಪ್ರತಿಭಟನೆ ಮುಂದಿಳಿದರು. ಸೊ ಇಲ್ಲಿ ನೆರೆದಿರುವ ನನ್ನ ಮಾತುಗಳನ್ನು ಆಲಿಸುತ್ತಿರುವ ನನ್ನ ಸಹೋದರರು ಮತ್ತು SDPI ಕಾರ್ಯಕರ್ತರು, ಪೊಲೀಸ್ ಇಲಾಖೆ, ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಈ ಪ್ರತಿಭಟನೆಯನ್ನು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ SDPI, ಜೈ ಭೀಮ್, SDPI ಜಿಂದಾಬಾದ್.